ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ವೆಡ್ನೆಸ್ಡೇ ಹಾಗೆ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಾನಿಷ್ಟು ದಿನ ಯಾವುದೇ ಥರ ರಿಂಗ್ ಲೈಟ್ನ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇರಲಿಲ್ಲ. ಬರೀ ಟ್ರೈಪೋಡ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೆ ಅಷ್ಟೇ. ಅಡುಗೆ ಮನೆಗೇ ಒಂದು 2-3 ಬಲ್ಬ್ನ ಫಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಲ್ಬ್ನೇ ಫಿಕ್ಸ್ ಮಾಡಿ ವಿಡಿಯೋ ಮಾಡ್ಕೊತಾ ಇದ್ದೆ. ಇತ್ತೀಚೆಗೆ ಸ್ಕಿನ್ ಕೇರ್ ಬಗ್ಗೆ ಕೂಡ ನಾನು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಇದ್ನಲ್ವ, ಆವಾಗ ಬಲ್ಬ್ನೆಲ್ಲ ಅಲ್ಲಿಂದ ತೊಗೊಂಡು ಬಂದು ರೂಮಿಗೆ ಫಿಕ್ಸ್ ಮಾಡ್ಕೊಳ್ಳೋದು, ರೂಮಿಂದ ತೊಗೊಂಡು ಬಂದು ಹಾಲಿಗೆ ಫಿಕ್ಸ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನನ್ನ ಹಸ್ಬೆಂಡು ಒಂದು ರಿಂಗ್ ಲೈಟ್ ತಂದುಬಿಡೋಣ ಅಂತ ಹೇಳಿ ಇವತ್ತು ತೊಗೊಂಡು ಬಂದಿದ್ದಾರೆ. ಅಪ್ಪ ಎಷ್ಟು ದೊಡ್ಡದಾಯ್ತಿದು. ಚಿಕ್ಕದು ಬೇಕಿತ್ತಾ? ವಾಪಸ್ ಬೇಡ. ವಾಪಸ್ ಕೊಟ್ಬಿಡ್ತೀನಿ, ಹೇಳಮ್ಮ, ಪರವಾಗಿಲ್ಲ. ಎಷ್ಟಾಯಿತು? ಎರಡರಿಂದ ಎಷ್ಟಾಯಿತು? ಯಾವುದರಿಂದ? ಇದು ಮತ್ತು ಟ್ರೈಪೋಡಿಂದ ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. ಎಲ್ಲ ಸೇರಿ 7,100 ರೂಪಾಯಿ. ಡಿಸ್ಕೌಂಟ್ ಮಾಡಿನಾ ಮಾಡ್ದೇನಾ? ಡಿಸ್ಕೌಂಟ್ ಅಲ್ಲ, ಇದೆಲ್ಲ ಹೋಲ್ಸೇಲು. ಆನ್ಲೈನಲ್ಲಿ ಈಗ ಆನ್ಲೈನಿನ ಸ್ವಲ್ಪ 100 ರೂಪಾಯಿ ವಾರಂಟಿ ಬಿಲ್ಲು ಎಲ್ಲ ಕೊಡ್ತಾರೆ. ಅಲ್ಲೇ ಚೆಕ್ ಮಾಡಿಬಿಟ್ಟು ಕೊಡ್ತಾರೆ. ಒಂದು ವರ್ಷದೊಳಗಡೆ ಏನಾದರೂ ಆದರೆ ರಿಟರ್ನ್ ಮಾಡ್ಬೋದಲ್ವ? ಹಾನೇ ಆಗ್ತಿಲ್ಲ. ಇಲ್ಲಿಂದ ಮ್ಯೂಸಿಕ್ ಪ್ಲೇ ಆಗಿಬಿಟ್ಟಿದೆ. ನನಗೆ ಅವಾಗ ಗೊತ್ತಾಗಲಿಲ್ಲ, ಇವಾಗ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು. ಸುಮ್ಮನೆ ಆಮೇಲೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳಿ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಈ ರಿಂಗ್ ಲೈಟ್ ಹಾಗೆ ಟ್ರೈಪೋಡ್ ಬಂದು ಗಾಡಾಕ್ಸ್ ರಿಂಗ್ ಲೈಟು. ಹಾಗೆ ಇನ್ನೊಂದು ಟ್ರೈಪೋಡ್ ಕೂಡ ತೊಗೊಂಡು ಬಂದಿದ್ದಾರೆ, ಅದು ಸಿಂಪೆಕ್ಸ್ದು. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಆದರೆ ನನ್ನ ಹಸ್ಬೆಂಡ್ ಅಲ್ಲೇ ಶಾಪ್ಗೆ ಹೋಗಿ ತೊಗೊಂಡು ಬಂದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ಅವ್ರು ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ತೊಗೊಂಡು ಬಂದಿದ್ದಾರೆ. ಹಾಗೆ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಂದರೆ ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡೋರಿದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ನಮ್ಮ ಶಾಪಿಗೆ ತರೋ ಎಲ್ಲ ಎಕ್ವಿಪ್ಮೆಂಟ್ಸ್ನೂ ಕೂಡ ನಾವು ಮೆಜೆಸ್ಟಿಕ್ ಫೋಟೋ ಸರ್ಕಲಲ್ಲೇ ತೊಗೊಂಡು ಬರೋದು. ಯಾಕಂದರೆ ನಮಗೇನಾದರೂ ಅರ್ಜೆಂಟ್ ಬೇಕಾಗಿರುತ್ತೆ, ಆವಾಗ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡಿದ್ರೆ ಕೆಲವೊಮ್ಮೆ ಅದು ಚೆನ್ನಾಗಿ ಬಂದಿರಲ್ಲ. ಆವಾಗ ಮತ್ತೆ ನಾವು ರಿಟರ್ನ್ ಮಾಡಿ ಅದು ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಸೆಕೆಂಡ್ ಚಾನ್ಸ್ನ ತೊಗೊಳಕ್ಕೆ ಇಷ್ಟಪಡಲ್ಲ. ಒಂದೇ ಸಲ ಅಲ್ಲೇ ಹೋಗಿ ನಮಗೆ ಬೇಕಾಗಿರೋದನ್ನ ನಾವು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಲ್ಲೇ ಕೂಡ ನಾವು ಚೆಕ್ ಮಾಡಿ ತೊಗೊಂಡು ಬರ್ಬೋದು. ಹಾಗಾಗಿ ಹೆವಿ ಸ್ಟ್ಯಾಂಡ್ ಇದು ಬರೀ 550 ರೂಪಾಯಿ ಅಷ್ಟೇನಾ? ಮತ್ತು ನಾವು ಅದಕ್ಕೆ ಜಾಸ್ತಿ ಕೊಟ್ಟು ಅನ್ಸುತ್ತಲ್ವಾ? ಹಂಗಂದ್ರೆ ಅದೇ ಜಾಸ್ತಿ. ಅದರಲ್ಲಿ ವೇಟ್ ಇದೆಯಾ? ಸ್ಟ್ರೆಂತ್ ಐತೆ ನೋಡು, 3 kg ಐತಿ, 3-4 kg ಐತಿ. ಲಾಕ್ ಸಿಸ್ಟಮ್ ನೋಡಿ. ಕ್ಯಾಮ್ರಾ ಇದನ್ನ ಹೆಂಗೆ ಬೇಕಾದ್ರೆ ಅಡುಗೆ ಮೇಲೆ ಮಾಡಬೇಕು ಅಂದರೆ ಅಡುಗೆಗೆ ಆಯ್ತಾ? ಇದು ಹೆಂಗೆ ಬೇಕಂತ ತಿರುಗಿಸ್ಕೊಂಡು ಲೂಸ್ ಮಾಡ್ಕೊಂಡ್ರೆ ಬೇಕಂದ್ರೆ ಈ ಟಚ್ ಆಗ್ತಿದೆ ಮನಿ ಪ್ಲಾಂಟ್ಗೆ.
ಬೇಕಾದ್ರೆ ಫಿಟ್ ಮಾಡ್ಕೊಬೋದು. ಇದಕ್ಕೆ ಅಷ್ಟು ಸ್ಟ್ರೆಂತ್ ಜಾಸ್ತಿ ಐತಿ ಇದು. ಸುಮ್ಮನೆ ಇಷ್ಟು ಟೈಟ್ ಮಾಡಿದ್ರೆ ಸಾಕು, ಅಳ್ಳಾಡ್ಸೋಕ್ಕಲ್ಲ. ಅದು ನಿಮ್ಮ ಕ್ಯಾಮ್ರದ್ದು ಹಳೇದು ಏನೋ ಸ್ಟ್ರೆಂತ್ ಇಲ್ಲ ಜಾಸ್ತಿ, ಚಿಕ್ಕದದು. ಇದಂದರೆ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ. ಚೆನ್ನಾಗೈತೆ. ಇದಕ್ಕೂ ಫಿಕ್ಸ್ ಮಾಡ್ಕೊಳ್ಬೋದಲ್ವಾ? ಇದಕ್ಕೆ ಹಾಕೋದು ಇದು ಬರ್ತಲ್ಲ ಮೇಲ್ಗಡೆದು, ಅದು ಕ್ಲಿಪ್ ಇದಕ್ಕೆ ಹಾಕ್ಬಿಟ್ಟು ಟೈಟ್ ಮಾಡಿ. ಇದು ಬಂದು ಇನ್ನ ಒಂದು ಸ್ಟ್ಯಾಂಡು. ಅಪ್ಪು ಅದೇ ಇತ್ತಲ್ಲ, ಅದರಲ್ಲಿ ಅದೆಲ್ಲ ಹೊಡೆದೋಯ್ತು ಕಣಮ್ಮ. ಆಲ್ರೆಡಿ ಟೇಪ್ ಎಲ್ಲ ಸಿಕ್ತಿದೆಯಾ ಅದಕ್ಕೆ. ಸುಮ್ಮನೆ ಇದೆಲ್ಲ ಸೇರಿಸಿ 7,100. ನಾನೆಲ್ಲ ಅದೊಂದಕ್ಕೆ ಎಷ್ಟಾಯ್ತೇನೋ ಅಂತ ಅನ್ಕೊಂಡೆ. ಇದು 5,750 ರೂಪಾಯಿ ಅದು ಸೆಟ್ಟು ಫುಲ್ಲು. ಅದೊಂದೇ ಸಾಕಿತ್ತಪ್ಪು, ಸಾಕಾಗಿತ್ತು. ಮತ್ತು ಅದು ಮಿಸ್ ಆಗಿ ಬಿದ್ದೋಗ್ಬಿಟ್ರೆ, ಮೊಬೈಲ್ ಎಲ್ಲ ಹೊಡೆದೋಗ್ಬಿಟ್ರೆ ಆಪ್ಷನ್ ಇರಲ್ವಲ್ಲ ಬೇರೆ. ಅವಾಗೇನು ಮಾಡ್ತೀಯಾ? ಇನ್ನೊಂದ್ಸಲ ಕೊಡ್ಸಪ್ಪು ಅಂತೀನಿ. ಅದ್ರ ಬದಲು ತಂದು ಇಕ್ಕೊಂಡ್ರೆ ಏನು ಸರ್ ಯೂಸ್ ಆಗುತ್ತೆ. ಹಿಂಗೇನು ಸ್ಟುಡಿಯೋದೇ ಅಲ್ವಾ ಮಾಡೋದು. ಹಿಂಗೆ ಹಾಕ್ಬಿಟ್ರೆ ಆ ಕ್ಲಿಪ್ ಇಲ್ಲಿಗೆ ಹಾಕೊಂಡು. ಆ ಕ್ಲಿಪ್ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ಅದು ಹಳೇದು. ಅದು ಚೆನ್ನಾಗಿಲ್ಲ, ಅದಕ್ಕೇ ಇದನ್ನ ತಂದಿದ್ವಿ. ನೋಡಿ ಮೊಬೈಲ್ ಹೆಂಗೆ ಬೇಕಾದ್ರೂ ತಿರುಗಿಸ್ಕೊಂಡು ಬಂದಿದ್ದೀವಿ. ಆಯಿತಾ? ಇದು ಅಷ್ಟೇ, ಮೇಲೆ ಕೆಳಗೆ. ಇದಕ್ಕೆ ಫಿಕ್ಸ್ ಮಾಡೋದು ಹೆಂಗೆ? ಇಲ್ಲ ಐತಲ್ಲ, ಅದನ್ನ ಹಿಂಗೆ ತಿರ್ಗಿಸೋದು. ಅದು ಅದೇ ತಿರುಗಿಸ್ತೀವಲ್ಲ, ಅದು ಚೆನ್ನಾಗಿಲ್ಲ ಅನಿಸುತ್ತೆ. ಅದು ಒರಿಜಿನಲ್ 200 ರೂಪಾಯಿ ಅದು. ಹೌದಾ? ಅದು ಅಲ್ಲಿಂದನೇ ತಂದಿದ್ದು. ಈಗ ಅದರಲ್ಲಿ ಬುಕ್ ಮಾಡಿದ್ವಲ್ಲ, ಅದ್ರಲ್ಲಿ ಕೊಟ್ಟಿರೋದೆಲ್ಲ ಅಷ್ಟೊಂದು ಸ್ಟ್ರೆಂತ್ ಇಲ್ಲ, ಎಲ್ಲ ಲೋಕಲ್. ಇದೆಲ್ಲ ಇವಾಗ ಡೈರೆಕ್ಟಾಗಿ ನೋಡ್ಕೊಂಡು ತಂದಿದ್ದಾರೆ. ಬಾರಪ್ಪ. ಸ್ಟ್ಯಾಂಡ್ ನೋಡಿ ಎಷ್ಟು ಸ್ಟ್ರೆಂತ್ ಐತೆ. ಚೆನ್ನಾಗಿದೆ. ಏನು ಬೇಕವ್ವ? ಸೋಲಾರ್ ಸಿಸ್ಟಮ್. ವಚನಕಾರ ನಾಚ್ಕೊಂತ ಇದೆಯಾ? ಅವತ್ತಿನ ದಿನ ಇನ್ಯಾವುದೇ ಥರ ವೀಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ರಿಂಗ್ ಲೈಟು ಮತ್ತು ಟ್ರೈಪೋರ್ಡ್ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಅದನ್ನು ಕಿಚನ್ನಲ್ಲಿ ಸೆಟ್ ಮಾಡಿ ನೋಡ್ತಾ ಇದ್ದೆ ಎಲ್ಲ ಸರಿಯಾಗಿ ಆಗುತ್ತಾ ಅಂತೇಳಿ. ಯಾಕಂದರೆ ಕಿಚನ್ ಸ್ವಲ್ಪ ಚಿಕ್ಕದಲ್ವಾ, ನಾನು ಅಡುಗೆ ಮಾಡಬೇಕಾದ್ರೆ ಟ್ರೈಪೋರ್ಡ್ ಈ ರಿಂಗ್ ಲೈಟ್ಗೆ ಜಾಸ್ತಿ ಸ್ಪೇಸ್ ಹೋಗ್ಬಿಡುತ್ತೆ, ನನಗೆ ನಿಂತ್ಕೊಂಡು ಅಡುಗೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೋಡ್ತಾ ಇದ್ದೆ. ಇದು ಅವತ್ತಿನ ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ಥರ್ಸ್ಡೇ ವ್ಲಾಗು. ಇವತ್ತು ಬೆಳಗ್ಗೆಯಿಂದಲೇ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿಕೊಂಡೆ. ನಿಮಗೂ ಕೂಡ ಕುಕ್ಕಿಂಗ್ ವಿಡಿಯೋಸ್ ಅಂದರೆ ಇಷ್ಟ ಆಗುತ್ತಲ್ವ, ಹಾಗಾಗಿ. ಆದರೆ ನಾನು ಅರ್ಧ ಅಡುಗೆ ಮಾಡ್ತಿರುವಾಗಲೇ ಕರೆಂಟ್ ಹೋಗಿಬಿಡ್ತು, ಹಾಗಾಗಿ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಕ್ಲಾರಿಟಿ ಸ್ವಲ್ಪ ಕಡಿಮೆ ಬರುತ್ತೆ, ಹಾಗಾಗಿ ನಾನು ಆ ವಿಡಿಯೋನ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅರ್ಧ ಮಾಡಿದ್ನೆಲ್ಲ ಹಂಗೆ ಬಿಟ್ಬಿಟ್ಟೆ. ಕರೆಂಟ್ ಹೋದ್ಮೇಲೆ ಬರೀ ಅಡುಗೆ ಮಾಡಿ ಶಾಪ್ಗೆ ಹೋದೆ. ಇವತ್ತು ಮಧ್ಯಾಹ್ನ ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗನೆ ಬಂದರು, ಯಾಕಂದರೆ ನಮ್ಮ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಗೆ ಗ್ರೋಸರೀಸ್ ತೊಗೊಂಡು ಬರೋದಿತ್ತು, ಅದನ್ನು ಕೂಡ ತೊಗೊಂಡು ಬರೋಣ ಅಂತ ಹೇಳಿ ಅವರು ಬೇಗನೆ ಬಂದರು. ಹಾಗಾಗಿ ಇವತ್ತು ಡಿ ಮಾರ್ಟ್ಗೂ ಕೂಡ ಹೋಗಿದ್ದು. ಹಾಗೆ ನಾನು ಒಂದೇ ಸಲ ಎಲ್ಲ ಗ್ರೋಸರೀಸ್ನೂ ತಂದಿಟ್ಕೊಳಕ್ಕೆ ಹೋಗಲ್ಲ, ಯಾವಾಗವಾಗ ಏನು ಖಾಲಿ ಆಗುತ್ತೋ ಅವಾಗ ಹೋಗಿ ತೊಗೊಂಡು ಬರ್ತೀನಿ ಅಷ್ಟೇ. ಈ ಸಲ ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿನೇ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಭಾನುವಾರನೇ ಎಲ್ಲ ಲೀಸ್ಟ್ ಮಾಡಿಟ್ಟಿದ್ದೆ, ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ. ಇವತ್ತು ಕೆಲಸ ಕೂಡ ಬೇಗ ಮುಗ್ದಿದ್ರಿಂದ 3 ಗಂಟೆಗೆ ಎಲ್ಲ ಕೆಲಸ ಮುಗ್ದೋಯ್ತು. ಹಾಗಾಗಿ ಹೋಗಿ ತೊಗೊಂಡು ಬಂದುಬಿಡೋಣ, ಇನ್ನು ಟೈಮ್ ಇದೆಯಲ್ಲ. ಈ ಟೈಮಲ್ಲಿ ಶಾಪಲ್ಲಿ ಕೂಡ ಏನು ಅಷ್ಟೊಂದು ಬಿಸ್ನೆಸ್ ಇರಲ್ಲ, ಒಂದು 4 ಗಂಟೆ 5 ಗಂಟೆ ಮೇಲೇ ಕಸ್ಟಮರ್ಸ್ ಕೂಡ ಬರ್ಲಿಕ್ಕೆ ಶುರು ಮಾಡೋದು. ಹಾಗಾಗಿ ಇವತ್ತು ಸ್ವಲ್ಪ ಆರಾಮಾಗೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು. ನನಗೆ ಹೊರಗಡೆ ಹೋದಾಗ ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ಇಷ್ಟ ಆಗಲ್ಲ, ಎಷ್ಟೇ ಗಂಟ್ಲು ಒಣಗಿದ್ರು ಕೂಡ ನಾನು ಜ್ಯೂಸ್ ಕುಡಿಯಲ್ಲ. ಎಳ್ಳೀರೇನಾದರೂ ಕಾಣಿಸಿದ್ರೆ ಎಳ್ಳೀರು ಕುಡಿತೀನಿ. ಹಾಗಾಗಿ ಇವತ್ತು ಎಳ್ಳೀರಿತ್ತಲ್ವ, ಅಲ್ಲಿ ನನ್ನ ಹಸ್ಬೆಂಡು ಎಳ್ಳೀರು ಕುಡಿಸ್ತಾ ಇದ್ದಾರೆ. ಆ ಸ್ಟ್ರಾನ ಎಂಜಿಲ್ ಮಾಡಿ ಕೊಡ್ತಿದ್ರು, ನನಗೆ ಬೇಡ ಅಂತ ಹೇಳ್ತಿದ್ದೆ, ಅದನ್ನೇ ಅವರು ತಮಾಷೆ ಮಾಡ್ಕೊಂಡು ಕೊಡ್ತಿದ್ದಾರೆ, ಏನಾಗಲ್ಲ ಕುಡಿ ಅಂತ ಹೇಳಿ. ಹಾಗೆ ನನಗೆ ಎಳ್ಳೀರಲ್ಲಿರೋ ಗಂಜಿ ಅಂದರೆ ತುಂಬಾ ಇಷ್ಟ. ಈ ಗಂಜಿಗೋಸ್ಕರನೇ ನಾನು ಎಳ್ಳೀರು ಕುಡಿತೀನಿ ಅಂತಲೇ ಹೇಳ್ಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವಾಗ ತಾನೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಡಿ ಮಾರ್ಟ್ಗೆ ಹೋದರೆ ಗೊತ್ತಲ್ವಾ, ನಾವು ಎಷ್ಟೊತ್ತಿಗೋದ್ರೂ ಕೂಡ ಬರೋ ಅಷ್ಟರಲ್ಲಿ ಲೇಟ್ ಆಗಿ ಹೋಗ್ಬಿಡುತ್ತೆ. ಇವತ್ತು ಸ್ವಲ್ಪ ನಮ್ಮ ಪರ್ಸ್ನಲ್ ಕೆಲಸ ಬೇರೆ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಡಿ ಮಾರ್ಟ್ಗೆ ಹೋಗೋ ಅಷ್ಟರಲ್ಲೇ ಸುಮಾರು ಒಂದು 3 ಗಂಟೆ ಆಗೋಗ್ಬಿಟ್ಟಿತ್ತು. ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ 6 6:15 ಆಗೋಯಿತು.
ಬಂದು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿದು ಇವಾಗ ವಿಡಿಯೋನ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು ಕಿಚಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಶಯವೆಯಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ, ಅಂದರೆ ನೈಟ್ ವೇರ್ಸ್ನ ತರಿಸ್ಕೊಂಡಿದ್ದೆ. ಅದನ್ನು ಕೂಡ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸೋಣ, ನಿಮ್ಗೇನಾದರೂ ತೊಗೊಳ್ಬೇಕು ಅಂದ್ಕೊಂಡಿರೋದ್ರಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಈಗ ನಾನು ವೇರ್ ಮಾಡಿದ್ದೀನಿ ನೋಡಿ, ಇದು ಕೂಡ ಶಯವೆಯಿಂದನೇ ತೊಗೊಂಡಿರೋದು. ಇದ್ರ ಜೊತೆಗೆ ಇನ್ನೂ ಒಂದು ನೈಟ್ ವೇರ್ ತೊಗೊಂಡಿದ್ದೀನಿ. ಹಾಗೆ ಸ್ಯಾರಿಗೆ ಅಂತ ಹೇಳಿ ಒಂದು ಶೇಪ್ ವೇರ್ ಕೂಡ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಇದು ಬಂದು ನೈಟ್ ವೇರು. ಈ ಥರ ಇದೆ. ನನಗೆ ಆ್ಯಕ್ಚುಲಿ ಬ್ಲೂ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ನಲ್ಲ, ಹಂಗಾಗಿ ಒಂದು ಬ್ಲೂ ಕಲರ್ ಇರಲಿ ಅಂತ ಹೇಳಿ ಬ್ಲೂ ಕಲರ್ ತಗೊಂಡೆ. ಈ ಸ್ಯಾರಿ ಶೇಪ್ ವೇರ್ ಕೂಡ ತೊಗೊಳ್ಬೇಕು ಅಂತ ತುಂಬ ದಿನದಿಂದನೇ ಅಂದ್ಕೊಳ್ತಾ ಇದ್ದೆ, ಆದರೆ ಆಗಿರಲಿಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆ ಒಂದು ತಗೊಳ್ಳೋಣ, ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ತಗೊಳ್ಳೋಣ ಅಂತ ಹೇಳಿ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಕ್ವಾಲಿಟಿ ವೈಸ್ ಇರ್ಬೋದು ಅಥವಾ ಕ್ಲಾತ್ ವೈಸ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಇವಾಗ ನಾನು ವೇರ್ ಮಾಡಿರೋ ಈ ನೈಟ್ ವೇರ್ ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಕಂಫರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಈ ಥರ ನೈಟ್ ವೇರ್ಸು ತುಂಬ ಇಷ್ಟ ಆಗುತ್ತೆ. ಮನೇಲಿ ಆರಾಮಾಗಿ ನಾವು ಹಾಕೊಳ್ಬೋದು. ಇದ್ರ ಜೊತೆಗೆ 2 ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ನನಗೆ ಶಯವೆಲಿ ಸುಮಾರು 1400 ರೂಪಾಯಿ ಏನೋ ಇತ್ತು ಅಂತ ಅನಿಸುತ್ತೆ. ಡಿಸ್ಕೌಂಟ್ ಹೋಗಿ 750 ರುಪೀಸ್ಗೆ ಸಿಕ್ತು. ಅಂದರೆ ನಮಗೆ ಸುಮಾರು 40-50% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ನೈಟ್ ವೇರ್ ಮಾತ್ರ ಅಲ್ಲ, ನೀವು ಬೇರೆ ಏನು ತೊಗೊಂಡ್ರು ಕೂಡ ಅದರಲ್ಲಿ 40-50% ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಹಾಗಾಗಿ ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಾವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 5% ಇನ್ಸ್ಟೆಂಟ್ ಡಿಸ್ಕೌಂಟ್ ಅಂತ ಕೂಡ ಕೊಡ್ತಾರೆ. ಹಾಗಾಗಿ ಅದರಲ್ಲಿ ನಮಗೆ ಸ್ವಲ್ಪ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ 15 ಡೇಸ್ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ. ಏನಾದರೂ ಡ್ಯಾಮೇಜ್ ಬಂದರೆ ಆರಾಮಾಗಿ ನಾವು ರಿಟರ್ನ್ ಕೂಡ ಮಾಡಿ ಬೇರೆದು ಪರ್ಚೇಸ್ ಮಾಡ್ಬೋದು. ಯೂಶ್ವಲಿ ಯಾವುದೇ ಥರ ಡ್ಯಾಮೇಜಸ್ ಬರಲ್ಲ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ನಾನಿವತ್ತು ಪರ್ಚೇಸ್ ಮಾಡಿರೋ ಈ 3 ಕೂಡ ತುಂಬಾ ಚೆನ್ನಾಗಿದ್ದು, ಯಾವುದೇ ಥರ ಡ್ಯಾಮೇಜಸ್ ಇರಲಿಲ್ಲ. ಹಾಗೆ ಇವಾಗ ನಾನು ತೊಗೊಂಡಿರೋ ನೈಟ್ ವೇರ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ನೀವು ಆರಾಮಾಗಿ ಶಯವೆಲಿ ಪರ್ಚೇಸ್ ಮಾಡ್ಬೋದು. ಇದಲ್ಲದೆ ಬೇರೆ ಬೇರೆ ಕಲೆಕ್ಷನ್ಸ್ ಕೂಡ ಇದೆ. ಹಾಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ತಗೊಳ್ಳೋದ್ರಿಂದ ನಿಮಗೆ 10% ಆಫ್ ಕೂಡ ಸಿಗುತ್ತೆ. ಕೆಲವೊಮ್ಮೆ ಯಾವ ಥರ ಇರುತ್ತೆ ಅಂದರೆ ಒಂದು ಸಲ ಮಾತ್ರ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡೋ ಥರ ಇರುತ್ತೆ. ಆದರೆ ಈ ಸಲ ಆ ಥರ ಅಲ್ಲ, ನೀವು ಈ ಕೂಪನ್ ಕೋಡ್ನ ಎಷ್ಟು ಸಲ ಬೇಕಾದರೂ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಆರಾಮಾಗಿ ನಿಮಗೆ 10% ಆಫ್ ಸಿಗುತ್ತೆ. 1000 ರುಪೀಸ್ ಮೇಲೆ ಪರ್ಚೇಸ್ ಮಾಡಬೇಕು ನೀವು ಅಷ್ಟೇ. ಹಾಗೆ ಇವತ್ತು ಯಾವುದೇ ಥರ ರೆಸಿಪೀಸ್ನ ಶೂಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಇವತ್ತು ರಾತ್ರಿ ಮಾಡೋ ಅಡುಗೆನಾದರೂ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಕಿಚಡಿ ಮಾಡೋಣ ಅಂತ ಹೇಳಿ ಮಾಡ್ಕೊತಿದ್ದೀನಿ. ಇವತ್ತು ಪಾಲಕ್ಕಾಗಿ ಆರ್ಕ ಹಾಕ್ಕೊಂಡು ಕಿಚಡಿ ಮಾಡ್ಕೊತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಆರ್ಕ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಇದನ್ನು ಕೊಡೋ ಮಿಲೆಟ್ ಅಂತ ಕೂಡ ಕರೀತಾರೆ. ಇದರಲ್ಲಿ ನಾವು ಕಿಚಡಿ ಮಾತ್ರ ಅಲ್ಲ, ಬೇರೆ ಟೊಮೊಟೊ ಬಾತ್ ಮಾಡ್ಕೊಳ್ಬೋದು, ದೋಸೆ ಮಾಡ್ಕೊಳ್ಬೋದು, ಇಡ್ಲಿ ಮಾಡ್ಕೊಳ್ಬೋದು, ಹಾಗೆ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ಪೌಡರ್ ಮಾಡಿಸಿ. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಆರ್ಕದಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋ ಆಗಿದ್ರೆ ಇದು ಶುಗರ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ನಮ್ಮ ಕೊಲೆಸ್ಟ್ರಾಲ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಬೇರೆ ಸಿರಿಧಾನ್ಯಗಳಿಗೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಫೈಬರ್ ಅಂಶ ಇರುತ್ತೆ. ಹಾಗಾಗಿ ನಾವೇನಾದರೂ ವೆಯ್ಟ್ ಲಾಸ್ ಮಾಡೋರಿದ್ರೆ ಆರಾಮಾಗಿ ರಾತ್ರಿ ಊಟಕ್ಕೆ ಆರ್ಕನ ಬಳಸ್ಕೊಂಡು ಅಡುಗೆ ಮಾಡ್ಕೊಳ್ಬೋದು. ಆಗಲೇ ಹೇಳ್ದಂಗೆ ಇದರಲ್ಲಿ ಕಿಚಡಿ ಮಾತ್ರ ಅಲ್ಲ, ಬೇರೆ ಯಾವುದೇ ಥರ ಅಡುಗೆನ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಈ ಪಾಲಕ್ ಕಿಚಡಿ ಮಾಡ್ಕೊಳ್ಳಿಕ್ಕೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ತೊಳೆದು ಒಂದು 2 ನಿಮಿಷ ಬಿಸಿನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದೊಂದು ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಮಿಲೆಟ್ನ ಬೆಳಗ್ಗೆನೇ ನೆನೆಸಿಟ್ಟು ಹೋಗಿದ್ದೆ. ಒಂದು 8 ಅವರ್ ಆದರೂ ನೆನೆಸ್ಬೇಕು, ಆವಾಗ ಚೆನ್ನಾಗಿ ಅದು ಕುಕ್ ಆಗುತ್ತೆ. ಹಾಗಾಗಿ ಒಂದು 8 ಅವರು ನೆನೆಸಿಟ್ಟು ಹೋಗಿದ್ದೆ. ಇವಾಗ ಅದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇವಾಗ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮಸೂರ್ ದಾಲ್ ಅಥವಾ ರೆಡ್ ದಾಲ್ ಅಂತಾರಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 2 ವಿಷಲ್ಲು ನಾನು ಲಿಡ್ನ ಕ್ಲೋಸ್ ಮಾಡಿ ಕೂಗಿಸ್ಕೊಂಡು ಬಿಡ್ತೀನಿ. ಬೆಳಗ್ಗೆನೇ ನೆನೆಸಿರೋದ್ರಿಂದ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಸಾಫ್ಟಾಗಿ ಅದು ಕುಕ್ ಆಗುತ್ತೆ. ಇವಾಗ ಪಾಲಕ್ ಸೊಪ್ಪು ಕೂಡ ಬೆಂದಿದೆ. ಇದನ್ನು ಕೂಡ ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ.
ಇವಾಗ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಕೂಡ ನಾವು ಬೇಯಿಸ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಗೆ ಅರಶಿನದ ಪುಡಿ ಕೂಡ ಸೇರಿಸಿ ಲೋ ಫ್ಲೇಮಲ್ಲಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ಕು, ಅದನ್ನು ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡು ಬಿಡ್ತೀನಿ. ಪಾಲಕ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆರ್ಕನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಕೂಡ ಹಿಂಡ್ಕೊಂಡಿದ್ದೆ, ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ತುಂಬಾ ರುಚಿಯಾಗಿ ಬಂದಿತ್ತು ಅಂತ ಹೇಳಿ. ಅವರು ಇನ್ನೂ ಸ್ವಲ್ಪ ಹಾಕಿಸ್ಕೊಂಡು ಕೂಡ ತಿಂದರು ಇವತ್ತು. ಎಲ್ಲ ಖಾಲಿ ಆಯಿತು, ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಇವತ್ತು. ಹಾಗೆ ಕೊನೆಯಲ್ಲಿ ನಮಗೆ ಬೇಕು ಅಂದರೆ ಸ್ವಲ್ಪ ಒಗ್ಗರಣೆ ಕೂಡ ಕೊಟ್ಕೊಳ್ಬೋದು. ನಾನಿವತ್ತು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮೇಲ್ಗಡೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೋಡೋಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ತುಂಬ ರುಚಿಯಾಗಿ ಕೂಡ ಬಂದಿತ್ತು. ಹಾಗೆ ನಾನು ಗ್ರಾಸರೀಸ್ನೆಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನೆಲ್ಲ ಎತ್ತಿಟ್ಟಿರಲಿಲ್ಲ. ಎಲ್ಲನೂ ಹಂಗೆ ಇಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಹಾಗೆ ಲಾಸ್ಟ್ ಟೈಮ್ ನೀವು ಕಮೆಂಟ್ ಮೂಲಕ ಕೂಡ ಕೇಳ್ತಾ ಇದ್ರಿ ಗ್ರಾಸರಿ ಶಾಪಿಂಗ್ ಮಾಡಿದಾಗ ನಮಗೂ ಕೂಡ ತೋರಿಸಿ ಅಂತ ಹೇಳಿ. ಹಾಗಾಗಿ ಆ ವಿಡಿಯೋ ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನೂ ತೊಗೊಂಡು ಬಂದಿಲ್ಲ, ಮನೇಲಿ ಏನೇನು ಖಾಲಿ ಆಗಿತ್ತು ಅದನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. 1 kgಯಷ್ಟು ನಾನು ಕೆಂಪು ಅವಲಕ್ಕಿನ ತೊಗೊಂಡು ಬಂದಿದ್ದೀನಿ. ನನಗೆ ವೈಟ್ ಅವಲಕ್ಕಿಗಿಂತ ಈ ಥರ ಕೆಂಪು ಅವಲಕ್ಕಿ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಒಂದು ಮಖಾನ ಕೂಡ ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು ಅರ್ಧ kgಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಕೂಡ ತೊಗೊಂಡಿದ್ದೆ. ಬಾದಾಮಿ ಕೂಡ ನಾನು ಅರ್ಧ kg ತೊಗೊಂಡಿದ್ದೀನಿ ಅಷ್ಟೇ. ಖಾಲಿ ಆದಾಗ ನಾನು ಇಲ್ಲೇ ಲೋಕಲ್ ಶಾಪಲ್ಲೇ ತೊಗೊಂಡ್ಬಿಡ್ತೀನಿ. ಹಾಗೆ ದೇವ್ರ ಮನೆಗೆ ಅಂತ ಹೇಳಿ ದೀಪಮ್ ಆಯಿಲು ಕೂಡ ತೊಗೊಂಡಿದ್ದೆ, 1 ಲೀಟ್ರ್ ತೊಗೊಂಡು ಬಂದಿದ್ದೀನಿ. ಇದ್ರ ಜೊತೆಗೆ ನಾನು ಈ ಸಲ ಸಬ್ಬಕ್ಕಿ ತೊಗೊಂಡು ಬಂದಿದ್ದೀನಿ, ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ. ಹಾಗೆ ಮೆಂತ್ಯ ತೊಗೊಂಡೆ, 1 kgಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಪುಡಿ ಉಪ್ಪು ಹಾಗೆ ಕಲ್ಲುಪ್ಪು ಕೂಡ ತೊಗೊಂಡು ಬಂದಿದ್ದೀನಿ. ನಾನು ಟಾಟಾ ಪುಡಿ ಉಪ್ಪು ಹಾಗೆ ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ, ನನಗಿದು ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಅರ್ಧ kgಯಷ್ಟು ಕಡಲೆಕಾಳು ಕೂಡ ತೊಗೊಂಡು ಬಂದಿದ್ದೆ. ಸಾಂಬಾರಿಗೆಲ್ಲ ಬೇಕಲ್ವ, ನಾನು ಜಾಸ್ತಿ ಕಾಳುಗಳನ್ನೆಲ್ಲ ಏನು ತರೋಕ್ಕೆ ಹೋಗಲ್ಲ. ಕೆಲವೊಂದು ಊರಿಂದನೇ ಕೊಟ್ಟು ಕಳಿಸ್ತಾರೆ, ಇಲ್ಲ ಅನ್ನೋದನ್ನ ಮಾತ್ರ ನಾನು ಇಲ್ಲಿ ತೊಗೊಂಡು ಬರ್ತೀನಿ ಅಷ್ಟೇ. ಹಾಗೆ ನೀವು ಈ ರೈಸ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ ಅಲ್ವಾ, ಇದನ್ನು ಮಂಗಳೂರು ರೈಸ್ ಅಂತ ಕೂಡ ಕರೀತಾರೆ, ಅಥವಾ ರೆಡ್ ರೈಸ್ ಅಂತ ಕೇಳಿದ್ರು ಕೂಡ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ರೈಸ್ ಅಂದರೆ ತುಂಬ ಇಷ್ಟ. ಇದ್ರ ಜೊತೆಗೆ ನಾವು ರಾಜ್ಮುಡಿ ರೈಸ್ನು ಕೂಡ ಬಳಸ್ತೀವಿ, ಹಾಗೆ ಈ ರೈಸ್ನು ಕೂಡ ಬಳಸ್ತೀನಿ. ನಾನು ತಿಂಗಳಿಗೆ ಒಂದು 5 kg ತೊಗೊಂಡು ಬರ್ತೀನಿ ಅಷ್ಟೇ, ಇದು ಸಾಕಾಗುತ್ತೆ. ಈ ಸಲ 5 kg ಪ್ಯಾಕ್ ಇರಲಿಲ್ಲ ಅಲ್ಲಿ, ಹಾಗಾಗಿ 1 kgದೇ ಒಂದು 3 ಪ್ಯಾಕ್ ತೊಗೊಂಡು ಬಂದೆ, ಖಾಲಿ ಆದಾಗ ಬೇಕಾದರೆ ತೊಗೊಳ್ಳೋಣ ಅಂತ ಹೇಳಿ. ಇದ್ರ ಜೊತೆಗೆ ಹೆಸ್ರು ಕಾಳು ತೊಗೊಂಡು ಬಂದಿದ್ದೀನಿ. ಹಾಗೆ ಇದು ಕಪ್ಪು ಬೆಲ್ಲ ಅಂತ ಇತ್ತು ಅಲ್ಲಿ, ಅದನ್ನು ಕೂಡ ತೊಗೊಂಡೆ. ಯಾಕಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ, ಇನ್ನೊಂದು 2-3 ದಿನ ಹೋದರೆ ಎಳ್ಳು ಬೆಲ್ಲ ಮಾಡೋಣ ಈ ಸಲ ಅಂತ ಹೇಳಿ ತೊಗೊಂಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಎಳ್ಳು ಬೆಲ್ಲ ಕೂಡ ಮಾಡ್ತೀನಿ. ಹಾಗೆ ನನ್ನ ಹಸ್ಬೆಂಡು ಪಾಪ್ಕಾರ್ನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಈ ಕಾರ್ನು ಕೂಡ ತೊಗೊಂಡಿದ್ದಾರೆ. ನನಗೆ ಇದೆಲ್ಲ ನಿಜವಾಗ್ಲೂ ಇಷ್ಟ ಆಗಲ್ಲ, ಅವರೇ ತೊಗೊಳ್ಳೋದು, ಅವರೇ ತಿನ್ನೋದು. ಇದ್ರ ಜೊತೆಗೆ ಒಂದು ಅರ್ಧ kgಯಷ್ಟು ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು ಡೇಟ್ಸ್ ಕೂಡ ತೊಗೊಂಡು, ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ತುಪ್ಪ ಕೂಡ ತೊಗೊಂಡು ಬಂದಿದ್ದೀನಿ. ನಾನು ಊರಿಂದನೇ ಬೆಣ್ಣೆ ತೊಗೊಂಡು ಬಂದು ತುಪ್ಪ ಮಾಡ್ಕೊಂಡು ಬಿಡ್ತೀನಿ. ಈ ಸಲ ಊರಿಗೋಗಿ ತೊಗೊಂಡು ಬಂದಿರೋದು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ GRB ತುಪ್ಪನೇ ತೊಗೊಂಡು ಬಂದೆ. ಇನ್ನೇನು ಊರಿಗೆ ಹೋಗ್ತೀವಿ ಆವಾಗ ಸ್ವಲ್ಪ ಬೆಣ್ಣೆ ತೊಗೊಂಡು ಬಂದು ಕಾಯಿಸ್ಕೊಂಡ್ರೆ ಆಗುತ್ತೆ ಅಂತ. ಹಾಗೆ ಮನೇಲಿ ಸಾಂಬಾರು ಪೌಡರ್ ಕೂಡ ಖಾಲಿ ಆಗೋ ಥರ ಇತ್ತು, ಹಾಗಾಗಿ ಸಾಂಬಾರು ಪೌಡರ್ನ ಮಾಡಿಸ್ಲಿಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ತೊಗೊಂಡು ಬಂದುಬಿಟ್ಟೆ. ನಾನು ಯಾವ ಥರ ಅಂತ ಅಂದರೆ, ಇನ್ನೂ ಪೌಡರ್ ಖಾಲಿ ಆಗೋ ಥರ ಇದೆಯಪ್ಪ, ಇನ್ನೂ ಒಂದು 4-5 ದಿನಕ್ಕೆ ಆಗುತ್ತೆ ಅನ್ನುವಾಗಲೇ ನಾನು ಮಾಡಿಸಿಟ್ಕೊಂಡು ಬಿಡ್ತೀನಿ. ಯಾಕಂದರೆ ತೀರಾ ಖಾಲಿ ಆದಮೇಲೆ ನನಗೆ ಹೊರಗಡೆಯಿಂದ ತೊಗೊಂಡು ಬಂದು ಮಾಡಿದ್ರೆ ಏನೋ ಒಂಥರ ಅನಿಸ್ತಿರುತ್ತೆ. ನಾವು ಮಾಮೂಲಿಯಾಗಿ ಮಾಡ್ತೀವಲ್ಲ ಸಾಂಬಾರು, ಅದೇ ಥರ ಬಂದಿದೆ ಅಂತಲೇ ಅನಿಸಲ್ಲ. ಹಾಗಾಗಿ ಸಾಂಬಾರು ಪೌಡರ್ ಇನ್ನೊಂದು ಸ್ವಲ್ಪ ಇದೆ ಅನ್ನುವಾಗಲೇ ನಾನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ನಿಮಗೇನಾದರೂ ಬೇಕಿದ್ದರೆ ಹೇಳಿ, ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ.
ಹಾಗೆ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿರೋ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿದೆ. ಹಾಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡಿದ್ರಿ ಅಂತಲೇ ಹೇಳ್ಬೋದು. ಸಾಕಷ್ಟು ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ. ಹಾಗೆ ಕೆಲವರು ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ನಿಮಗೆ ಬರೋ ನೆಗೆಟಿವ್ ಕಮೆಂಟ್ ಬಗ್ಗೆ ಏನು ಹೇಳ್ತೀರಾ? ನಿಮಗೆ ಬೇಜಾರಾಗಲ್ವಾ? ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋದೇ ಬೇಡ ಅಂತ ಅನ್ಸಲ್ವಾ ನಿಮಗೆ? ಯಾವ ಥರ ಅದನ್ನೆಲ್ಲ ಫೇಸ್ ಮಾಡ್ತೀರಾ ಅಂತ ಹೇಳಿ. ನನಗೆ ನಿಜ ಹೇಳಬೇಕು ಅಂದರೆ ನೆಗೆಟಿವ್ ಕಮೆಂಟ್ನ ನಾನು ನೋಡಲಿಕ್ಕೆ ಹೋಗಲ್ಲ. ತುಂಬ ಒಳ್ಳೊಳ್ಳೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರಿದ್ದಾರೆ. ಅಂಥವ್ರ ಮಧ್ಯೆ ಕೆಲವೊಬ್ಬರು ಮಾತ್ರ ಈ ಥರ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಅಂದರೆ ನಾವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಲ್ವಾ? ಹಾಗೆ ನನಗೆ ನೆಗೆಟಿವ್ ಕಮೆಂಟು ಅಷ್ಟೊಂದೇನು ಬರಲ್ಲ, ಕೆಲವೊಂದು ಬರುತ್ತೆ ಅಷ್ಟೇ. ಎಲ್ಲರಿಗೂ ನಾನು ಇಷ್ಟ ಆಗಬೇಕು ಅಂತ ಏನಿಲ್ವಲ್ಲ. ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಒಬ್ರಿಗೆ ನಾನು ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗದೇನೂ ಇರ್ಬೋದು. ಹಾಗೆ ನಾವು ಯಾವಾಗಲೂ ನೆಗೆಟಿವಿಟಿ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನೆಗೆಟಿವಲ್ಲೂ ಕೂಡ ನಾವು ಒಂದು ಪಾಸಿಟಿವಿಟಿನ ಹುಡುಕಬೇಕು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಅಂದರೆ ನಾವು ಒಂದು ಕೆಟ್ಟತನದಲ್ಲೂ ಕೂಡ ಒಂದು ಒಳ್ಳೆತನನ ನೋಡಬೇಕಂತೆ. ಹಾಗಾಗಿ ನಾನು ಯಾವುದೇ ಕಮೆಂಟ್ ಬಂದರೂ ಕೂಡ ಅದು ನೆಗೆಟಿವ್ ಕಮೆಂಟು, ಅದು ಬ್ಯಾಡ್ ಕಮೆಂಟು, ಅದನ್ನು ನಾನು ರಿಯಾಕ್ಟ್ ಮಾಡಬೇಕಪ್ಪ, ಅದಕ್ಕೆ ನಾನು ಆನ್ಸರ್ ಮಾಡಬೇಕಪ್ಪ ಅಂತ ಎಲ್ಲ ನಾನು ತಲೆ ಕೆಡಿಸ್ಕೊಂಡು ರಿಪ್ಲೈ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಹಸ್ಬೆಂಡ್ ಕೂಡ ಅದನ್ನೇ ಹೇಳೋದು, ನಿನಗೆ ಯಾರಾದರೂ ಒಬ್ಬರು ಒಳ್ಳೇದನ್ನ ಹೇಳ್ತಾ ಇದ್ದಾರಾ, ನೀನು ಅವ್ರಿಗೆ ಒಳ್ಳೇದನ್ನೇ ಮಾಡು. ಯಾರಾದರೂ ಕೆಟ್ಟದಾಗ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರಾ, ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ನಿನಗೆ ನೀನು ಏನಂತ ಚೆನ್ನಾಗಿ ಗೊತ್ತಲ್ವಾ, ಅದನ್ನು ನೀನು ಅರ್ಥ ಮಾಡ್ಕೋ ಅಷ್ಟೇ. ನೀನು ಮಾಡ್ತಿರೋ ಕೆಲಸನ ಆರಾಮಾಗಿ ಮಾಡ್ಕೊಂಡೋಗು. ನೀನು ಮಾಡ್ತಿರೋ ಕೆಲಸ ನಿನಗೆ ಯಾವಾಗ ತಪ್ಪು ಅಂತ ಅನ್ನಿಸ್ತು ಆವಾಗ ಮಾತ್ರ ಅದನ್ನು ಸ್ಟಾಪ್ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವುದೇ ಥರ ಬ್ಯಾಡ್ ಕಮೆಂಟ್ ಇರ್ಬೋದು, ನೆಗೆಟಿವ್ ಕಮೆಂಟ್ ಇರ್ಬೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ. ಅವ್ರಿಗೆ ಏನು ಅನಿಸಿದೆಯೋ ಅದನ್ನು ಅವರು ಕಮೆಂಟ್ ಮೂಲಕ ತಿಳಿಸಿರ್ತಾರೆ. ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ನನ್ನ ಮೇಲೆ ಇರುತ್ತೆ ಅಷ್ಟೇ. ನಾನು ಅಂತ ಅಲ್ಲ, ಯಾರೇ ಆದರೂ ಅಷ್ಟೇ ಜೀವನದಲ್ಲಿ ಒಂದು ಏನಾದರೂ ಮಾಡ್ತಾಯಿದ್ದೀವಿ ಅಂತ ಅನ್ನುವಾಗ ಅದ್ರ ಬಗ್ಗೆ ಒಳ್ಳೆಯದಾಗಿ ಮಾತಾಡೋರು ಕೂಡ ಇರ್ತಾರೆ, ಕೆಟ್ಟದಾಗಿ ಮಾತಾಡೋರು ಕೂಡ ಇರ್ತಾರೆ. ನಾವು ಬರೀ ನೆಗೆಟಿವ್ ಆಗಿ ಮಾತಾಡೋರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಯಾವ ಕೆಲಸ ಕೂಡ ಮಾಡಲಿಕ್ಕಾಗಲ್ಲ. ಅವರೇ ಮುಂದೆ ಒಂದಿನ ಪಾಸಿಟಿವ್ ಆಗಿ ಮಾತಾಡಬೇಕು, ಆ ಥರ ನಾವು ಕೆಲಸನ ಮುಂದುವರಿಸ್ಕೊಂಡು ಹೋಗಬೇಕು. ಇದು ನನ್ನ ಅಭಿಪ್ರಾಯ ಅಷ್ಟೇ. ನಾನು ಯಾವಾಗಲೂ ಯೋಚನೆ ಮಾಡೋದು ಕೂಡ ಇದೇ ಥರ, ನಾನು ಇರೋದು ಕೂಡ ಇದೇ ಥರ. ಹಾಗಾಗಿ ನಾನು ಯಾವುದೇ ಥರ ನೆಗೆಟಿವ್ ಕಮೆಂಟ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ. ಹಾಗೆ ನನ್ನ ಹಸ್ಬೆಂಡು ಜಿಮ್ಗೆ ಅಂತ ಒಂದು 5 ಟೀ ಶರ್ಟ್ ಕೂಡ ತೊಗೊಂಡಿದ್ದಾರೆ. 100 ರೂಪಾಯಿಗೆ 1 ಟೀ ಶರ್ಟ್ ಅಂತ ಹೇಳಿ 5 ತೊಗೊಂಡ್ರು. ಎಲ್ಲ ಕಲರ್ಸೇನು ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಡೈಲಿ ಯೂಸ್ಗಲ್ವಾ ಆಗುತ್ತೆ ಅಂತ ಹೇಳಿ ಒಂದು 5 ತೊಗೊಂಡಿದ್ದಾರೆ. ಇವಾಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೊಂದಕ್ಕೆ ಮಾತ್ರ ನಾವು 430 ರುಪೀಸ್ ಏನೋ ಕೊಟ್ಟು, ಅದ್ರ ಪ್ರೈಸ್ ಬಂದು 550 ರುಪೀಸ್ ಏನೋ ಇತ್ತು. ಡಿ ಮಾರ್ಟ್ ಪ್ರೈಸಲ್ಲಿ 430 ರುಪೀಸ್ಗೇನೋ ಸಿಕ್ತು. ಚೆನ್ನಾಗಿದೆ ಕ್ಲಾತ್ ಅಂತ ಹೇಳ್ಬಿಟ್ಟು ತೊಗೊಂಡ್ರು. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತು ಯಾವುದೇ ಥರ ಹೆಲ್ದಿ ಜ್ಯೂಸಸ್ ರೆಸಿಪೀಸ್ನೂ ಕೂಡ ನನಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ನೆಕ್ಸ್ಟು ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಯಾವ ಥರ ಫುಡ್ ತೊಗೊಳ್ತೀನಿ, ಹಾಗೆ ನನ್ನ ಡಯಟ್ ಪ್ಲ್ಯಾನ್ ಬಗ್ಗೆ ಕೂಡ ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನೆಕ್ಸ್ಟು ಅದೇ ವಿಡಿಯೋನ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.